ರೋಮ 8:20 ಹೇಳಿದ ಹಾಗೆ ಕರ್ತನನ್ನು ನಂಬುವ ಎಲ್ಲರಿಗೂ ಎಲ್ಲಾ ಕಾರ್ಯಗಳು ಒಳ್ಳೆಯದಕ್ಕಾಗಿ ಆಗುತ್ತೆ. ಈಗ ಯೇಸು ಸ್ವಾಮಿಯನ್ನು ನೀವು ನಂಬುವುದಾದರೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳು, ದುಃಖಗಳು, ನೋವುಗಳು ನಿಮಗೆ ಒಳ್ಳೆಯದಕ್ಕಾಗಿಯೇ ಮಾರ್ಪಡುತ್ತದೆ. ಒಂದು ವೇಳೆ ನೀವು ಯೋಚಿಸಬಹುದು, ನನಗೆ ಮಾತ್ರ ಈ ಕಷ್ಟ, ನಾನು ಮಾತ್ರ ಎಷ್ಟು ಕಷ್ಟಪಡೋದು, ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಹೀಗೆ ನೀವು ಹೇಳಬಹುದು. ಆದರೆ ದೇವರು ಪ್ರೀತಿಸುವ ಮಕ್ಕಳಿಗೆ ಬರುವ ಕಷ್ಟಗಳು ಎಲ್ಲವೂ ಕೂಡ ಒಳ್ಳೆಯದಕ್ಕಾಗಿ ಮಾರ್ಪಡುತ್ತದೆ. ಅದರಿಂದ ಈ ದಿನದಲ್ಲಿ ಯಾವುದಾದ್ರೂ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವುಗಳಲ್ಲಿ ನೀವು ಹಾದು ಹೋಗುತ್ತಾದ್ರೆ ಭಯಪಡಬೇಡ. ಕರ್ತನನ್ನು ಆಶ್ರಯಿಸಿರಿ, ಯೇಸು ಸ್ವಾಮಿಯನ್ನು ನಂಬಿರಿ, ನಿಮ್ಮ ಈ ಕಷ್ಟ ಒಳ್ಳೆಯದಕ್ಕಾಗಿ ಮಾರ್ಪಡುತ್ತದೆ. ನಾವು ನೋಡ್ತಾ ಇರುವ ಪ್ರಕಾರ ಚಿಟ್ಟೆಯ ಜೀವನ ಚರಿತ್ರೆ, ಅದು ಒಂದು ಹುಳೆಯಾಗಿ ಒಂದು ಗೂಡನ್ನು ಕಟ್ಟಿ ಅದರಲ್ಲಿ ಅದು ಇರುತ್ತದೆ. ಎಷ್ಟೋ ದಿವಸಗಳಿದ್ದ ಮೇಲೆ ಅದು ಹೊರಗಡೆ ಬರುವಾಗ ಚಿಕ್ಕ ದ್ವಾರದಿಂದ ತುಂಬಾ ಕಷ್ಟವಾಗಿ ಹೊರಗಡೆ ಬರುತ್ತದೆ. ಆದ್ರೆ ಆ ದ್ವಾರದಿಂದ ಹೊರಗಡೆ ಪೂರ್ತಿ ಬರೋ ಮುಂಚೆ ಇದಕ್ಕೆ ಹೆಲ್ಪ್ ಮಾಡೋಣ ಅಂದ್ರೆ ನಾವು ಆ ದ್ವಾರವನ್ನು ಓಪನ್ ಮಾಡಿ ಮಾಡಿದ್ರೆ ತಕ್ಷಣವೇ ಅದರ ಜೀವ ಹೋಗುತ್ತದೆ. ಹಾಗಾದ್ರೆ ಅದರದ್ದು ಕಷ್ಟ ಅದು ಪೂರ್ತಿಗೊಳಿಸಿದ್ರೆ ಅದರ ಶರೀರದಲ್ಲಿ ಆ ಚಿಟ್ಟೆಗೆ ಇರುವ ರೆಕ್ಕೆಗಳೊಳಗಡೆ ಶಕ್ತಿ ಬರುತ್ತೆ, ಅದಕ್ಕೆ ಹಾರಲಿಕ್ಕಾಗುತ್ತೆ. ಅದೇ ರೀತಿಯಾಗಿ ದೇವರ ಮಕ್ಕಳು, ಕರ್ತನನ್ನು ಪ್ರೀತಿಸುವವರು ಈಗ ಈ ಭೂಮಿಯಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಬಂದಿರುವ ಕಷ್ಟಗಳಿಗೆ ಅದು ಆದ ಮೇಲೆ ಒಂದು ಒಳ್ಳೆಯದು ದೇವರು ಇಟ್ಟಿದ್ದಾರೆ. ಅದರಿಂದ ಈಗಿರುವ ಕಷ್ಟಗಳನ್ನು ನೋಡಿ ಭಯಪಡದೆ, ಟೆನ್ಷನ್ ಮಾಡಿಕೊಳ್ಳದೆ ಇದು ಒಳ್ಳೆಯದಕ್ಕೆ ನಂಬಿರಿ, ನಾಳೆ ಅದು ಒಳ್ಳೆಯದಾಗಿ ಕಾಣಿಸ್ತೀರ. ಎಷ್ಟೇ ವಿರುದ್ಧವಾಗಿರೋದಾಗಿ ನೀವು ನೋಡ್ತಾ ಇದ್ರೂ ಕೂಡ, ಎಷ್ಟೇ ಕಷ್ಟವೆಲ್ಲ ನಿಮಗೆ ಅನಿಸ್ತಾ ಇದ್ರೂ ಕೂಡ ಅದನ್ನು ನೀವು ಒಳ್ಳೆಯದಕ್ಕೆ ನಂಬಿರಿ, ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಅದು ಒಳ್ಳೆಯದೇ ಆಗುತ್ತದೆ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಾವು ದೇವರೇ ಎಲ್ಲಾ ವಿಷಯಗಳನ್ನು ನೋಡಿ ಎಲ್ಲವೂ ಕೆಟ್ಟದಾಯಿತು ವಾಕ್ಯವನ್ನು ನೋಡಿ ಪ್ರಾರ್ಥಿಸ್ತಾ ಇದ್ರೆ ಅವರ ಲೈಫ್ ಅಲ್ಲಿ ನಂಬಿಕೆ ಉಂಟಾಗಲಿ. ನನ್ನ ಜೀವನದಲ್ಲಿ ಬಂದಿರುವ ರೋಗ, ಈ ಕಷ್ಟ, ಈ ದುಃಖ, ಈ ನೋವು ಎಲ್ಲವೂ ನನ್ನ ಜೀವನದಲ್ಲಿ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ. ಇವತ್ತು ನಾನು ಇದು ಸಂಕಟವಾಗಿ ನೋಡ್ತಾ ಕೂಡ ನಾಳೆ ನಾನು ಅದ್ಭುತವಾಗಿ ಮಾರ್ಪಡುತ್ತದೆ. ನನಗೆ ಇದೆಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ಆಗುತ್ತೆ ಒಂದು ನಂಬಿಕೆ ಇವರಲ್ಲಿ ಉಂಟಾಗಲಿ, ಇದು ಕೇಳುವ ಪ್ರತಿಯೊಬ್ಬರಲ್ಲೂ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈಗಿರುವ ಕಷ್ಟ, ಸಂಕಟ, ನೋವಿಂದ ದೇವರೇ ಬೇಗನೆ ಒಂದು ಒಳ್ಳೆ ದಾರಿಯನ್ನು ಮಾಡಿ ಅನುಗ್ರಹಿಸಲು ಕಾಯಿಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.